ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರ. ನಾನು ಸೀತಾ ದಾನಗೇರಿ. ಭಾರತಾಂಬೆಯ ಚರಣಕ್ಕೆ ಶಿರವಾಗಿ ನಮಸ್ಕರಿಸುತ್ತಾ, ಉಳವಿ ಮತ್ತು ಗುಂದ ಮಂಡಲದ ಸಹಯೋಗದೊಂದಿಗೆ ನಡೆದಂಥ ವಿರಾಟ್ ಹಿಂದೂ ಸಮಾವೇಶದ ಒಂದು ನೋಟ. ಆತ್ಮೀಯರೇ, ನಮ್ಮದು ಅತ್ಯಂತ ಪವಿತ್ರವಾದ ಸನಾತನ ಹಿಂದೂ ಧರ್ಮ. ನಮ್ಮ ದೇಶದ, ಸಮಾಜದ ಸಂಸ್ಕೃತಿ, ಆಚಾರ ವಿಚಾರಗಳು ಮರೆಯಾಗುತ್ತಿರುವುದು ನಮ್ಮನ್ನೆಲ್ಲ ಕಾಡುತ್ತಿದೆ. ಅದಕ್ಕಾಗಿ ಎಲ್ಲ ಹಿಂದೂ ಸಮಾಜದವರನ್ನು ಜಾಗೃತಿ ಮಾಡುವುದು ಅತ್ಯಂತ ಅವಶ್ಯ. ಅದಕ್ಕಾಗಿ ಬೃಹತ್ ಪ್ರಮಾಣದಲ್ಲಿ ಹಿಂದೂಗಳನ್ನು ಆಯಾ ಭಾಗದಲ್ಲಿ ಒಂದು ಕಡೆ ಸೇರಿಸಿ ಹಿಂದೂ ಸಮಾವೇಶ ಮಾಡಬೇಕೆಂಬ ಹಿರಿಯರ ಸಂಕಲ್ಪದಂತೆ ಇಂದು ಉಳುವಿ ಮತ್ತು ಗುಂದ ಮಂಡಲದ ವಿರಾಟ್ ಹಿಂದೂ ಸಮಾವೇಶ ಬಹಳ ಸಂಭ್ರಮದಿಂದ ನಡೆಯಿತು. ಉಳವಿಯ ಶ್ರೀ ಚನ್ನಬಸವೇಶ್ವರನ ದೇವಸ್ಥಾನದಿಂದ ಶೋಭಾಯಾತ್ರೆಯೊಂದಿಗೆ ಹಿಂದೂ ಸಮಾವೇಶದ ಕಾರ್ಯಕ್ರಮ ಪ್ರಾರಂಭ ಆಯಿತು. ಪೂರ್ಣಕುಂಭದೊಂದಿಗೆ ಮಾತೆಯರು ಶೋಭಾಯಾತ್ರೆಯಲ್ಲಿ ಉತ್ಸಾಹದಿಂದ ಭಾಗಿಯಾಗಿರುವುದು ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರಗನ್ನು ತಂದಿತ್ತು. ಹಲವು ಮಹನೀಯರು ಕೂಡ ಭಾಗಿಯಾಗಿರುವುದು ಸಂತೋಷದ ವಿಚಾರವೇ. ಶೋಭಾಯಾತ್ರೆಯ ನಂತರ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಯಿತು. ಹಲವಾರು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವೇದಿಕೆಯ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ರು. ತದನಂತರದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಗ್ರಾಮ ವಿಕಾಸ ಸಮಿತಿ ಶಿರಸಿ ಅದರ ಮುಖ್ಯಸ್ಥರಾದಂಥ ಗಣಪತಿ ಮೆಣಸುಮನೆಯವರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯ ಹುಟ್ಟು ಯಾವ ರೀತಿ ಆಯಿತು, ಅದರ ಉದ್ದೇಶ ಏನು, ಕರ್ತವ್ಯ ಏನು, ಜವಾಬ್ದಾರಿಗಳೇನು, ಅದರ ಆಶಯಗಳೇನು ಎನ್ನುವಂಥ ಉತ್ತಮ ವಿಚಾರಗಳನ್ನು ಜನಮನಕ್ಕೆ ತಲುಪುವ ರೀತಿಯಲ್ಲಿ ಮಾತನಾಡಿದರು. ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ 1925ರಲ್ಲಿ ಡಾ ಕೇಶವ ಬಲಿರಾಮ ಹೆಡಗೇವಾರ್ ಇವರ ಒಂದು ಪರಿಶ್ರಮದಿಂದ ಸ್ಥಾಪನೆ ಆಯಿತು. ಹಾಗೆ ಹಲವಾರು ಮಹನೀಯರ ಮಾರ್ಗದರ್ಶನ, ಶ್ರಮದಿಂದ ಈ ದಿನ 100 ವರ್ಷವನ್ನು ತುಂಬಿದ ಸಂಭ್ರಮ ನಮಗೆ ಎಂದರು. ನಮ್ಮ ಸನಾತನ ಸಂಸ್ಕೃತಿ ಇತಿಹಾಸವನ್ನು ನೋಡಿದಾಗ ಎಲ್ಲವೂ ಇದ್ದಂಥ ನಾವು ಈಗ ಹಲವನ್ನು ಕಳೆದುಕೊಂಡಿದ್ದೇವೆ. ಕಳೆದುಕೊಂಡದ್ದನ್ನು ಮರಳಿ ಪಡೆಯಲು ಸನಾತನ ಸಂಸ್ಕೃತಿಯನ್ನು ಉಳಿಸಲು ಎಲ್ಲರೂ ಜಾಗೃತರಾಗಬೇಕಿದೆ. ವೈಮನಸ್ಸುಗಳು ದೂರಾಗಬೇಕಿದೆ. ಪ್ರತ್ಯೇಕತೆಗೆ ಒತ್ತು ನೀಡುವ ವಿಚಾರಗಳನ್ನು ಕೈಬಿಟ್ಟು ನಾವೆಲ್ಲ ಒಂದು ಎನ್ನುವ ಭಾವಕ್ಕೆ ವಿಶೇಷ ಆದ್ಯತೆಯನ್ನು ನೀಡಬೇಕು ಎಂದರು. ಇಂಗ್ಲಿಷ್ ಮೆಕಾಲೆಯ ಶಿಕ್ಷಣ ಪದ್ಧತಿ ಜಾರಿಗೆ ಬಂದು ನಮ್ಮ ಸುಸಂಸ್ಕೃತ ಗುರುಕುಲ ಪದ್ಧತಿ ನಾಶವಾಗಿ ಶಿಕ್ಷಣ ಎನ್ನುವುದು ಕೇವಲದ ಹಣದ ಗಳಿಕೆಗಾಗಿ ಎಂಬಂತಾಗಿದೆ ವಿನಃ ಬದುಕ ನಿರ್ಮಾಣ ಮಾಡುವ ಜೀವನ ಶಿಕ್ಷಣ ಕಡಿಮೆಯಾಗುತ್ತಿದೆ ಎಂದರು. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ. ಉತ್ತಮ ವಿಚಾರಗಳು ಜಗತ್ತಿನ ಎಲ್ಲೆಡೆಯಿಂದ ನಮ್ಮಲ್ಲಿಗೆ ಹರಿದು ಬರಲಿ ಎನ್ನುವಂಥ ಸಂಸ್ಕೃತಿ ನಮ್ಮದು. ಅಂತಹ ನಾವು ಭಾರತೀಯರು ದೇಶಕ್ಕಾಗಿ ದುಡಿದ, ಮಡಿದ, ತ್ಯಾಗ ಮಾಡಿದ ಎಲ್ಲರನ್ನ ಗೌರವಿಸುತ್ತೇವೆ, ಎಲ್ಲರನ್ನ ಸ್ಮರಿಸಿಕೊಳ್ಳುತ್ತೇವೆ. ಅಂತಹ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡವರು ನಾವು ಎಂದರು. ಜಾತಿ ಭೇದವನ್ನು ಮರೆತು ಸನಾತನ ಸಂಸ್ಕೃತಿ ಉಳಿಸುವಲ್ಲಿ, ಮನುಕುಲದ ಮನಸ್ಸನ್ನು ಕಟ್ಟುವಲ್ಲಿ ಯಾವ ರೀತಿಯಾಗಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಎನ್ನುವ ವಿಚಾರವನ್ನು ತಿಳಿಸಿದರು. ಹಾಗೆ ನಮ್ಮೆಲ್ಲರ ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯಕ್ಕೆ ಕಾರಣವಾಗಿರುವುದು ನಾವೆಲ್ಲ ಗೋ ಸೇವೆಯಿಂದ, ಗೋ ಸಾಕಾಣಿಕೆಯಿಂದ ದೂರವಾಗುತ್ತಿರುವುದು ಎಂದರು. ಯಾಕೆಂದರೆ ಗೋವಿನ ಸಗಣಿ, ಗೋಮೂತ್ರ, ಗೋವಿನ ಉಸಿರು, ಗೋವಿನ ಮೈಯನ್ನು ಸವರುವುದು ಇವೆಲ್ಲವೂ ಕೂಡ ನಮಗೆ ಹಲವಾರು ರೀತಿಯಲ್ಲಿ ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು. ಜೊತೆಗೆ
ಗೋವಿನ ಹಾಲು ಇವೆಲ್ಲವೂ ಕೂಡ ಬಹಳ ಮಹತ್ವದ್ದು. ಆದ್ದರಿಂದ ಆದಷ್ಟು ಮಾಡಿ ಎಲ್ಲರೂ ಕೂಡ ಆಕಳನ್ನು ಸಾಕಬೇಕು, ಹಾಗೆ ಅದರ ಸೇವೆಯನ್ನು ಮಾಡಬೇಕು ಎನ್ನುವಂಥ ಉತ್ತಮ ಸಂದೇಶವನ್ನು ನೀಡಿದರು. ಹಾಗೆ ಮುಂದುವರೆದು, ಮೊದಲು ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬ ಮಾತಿತ್ತು. ಈಗ ಬದಲಾದ ಬದುಕಯಾನದಲ್ಲಿ ಮೊಬೈಲ್ನ ಅತಿ ಬಳಕೆಯಿಂದಾಗಿ ಮೊಬೈಲ್ ತಾನೇ ಮೊದಲ ಗುರು ಎಂಬಂತಾಗಿದೆ. ದಯಮಾಡಿ ಈ ವಿಚಾರದಲ್ಲಿ ಮಾತೆಯರು ಜಾಗೃತರಾಗಬೇಕಾಗಿದೆ ಎಂದರು. ಹೀಗೆ ಬದುಕ ನಿರ್ವಹಣೆಗೆ ಬೇಕಾದಂಥ ಹಲವಾರು ಉತ್ತಮ ವಿಚಾರಗಳನ್ನು ನೀಡಿದ್ದಲ್ಲದೆ, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯ ಪಂಚ ಪರಿವರ್ತನೆಯ ಯೋಜನೆಗಳ ಬಗ್ಗೆ ತಿಳಿಸಿದರು. ಮೊದಲನೆಯದು ಕುಟುಂಬ ಪ್ರಬೋಧನ. ಅಂದರೆ ಕೂಡು ಕುಟುಂಬ, ಅವಿಭಕ್ತ ಕುಟುಂಬ ಎಷ್ಟು ಉತ್ತಮವಾಗಿತ್ತು, ಎಷ್ಟು ಬದಲಾಗಿದೆ. ತಾವು ಕಳೆದಂಥ ಆ ಸುಂದರ ಬಾಲ್ಯದ ದಿನಗಳು, ಕೂಡು ಕುಟುಂಬದ ಪ್ರೀತಿ, ಅನ್ಯೋನ್ಯತೆ, ಅದರ ಹಲವಾರು ಉತ್ತಮ ವಿಚಾರಗಳನ್ನು ತಿಳಿಸಿದರು. ಎರಡನೇದಾಗಿ ಸಾಮರಸ್ಯ ಎನ್ನುವುದರ ಕುರಿತು ಎಲ್ಲರಲ್ಲಿ, ಎಲ್ಲರ ಮನದಲ್ಲಿ, ಮನೆಯಲ್ಲಿ ಸಾಮರಸ್ಯ ಮೂಡಬೇಕಾದದ್ದು ತೀರ ಅಗತ್ಯವಾಗಿದೆ ಎಂದರು. ಮೂರನೇದಾಗಿ ಪರಿಸರ ರಕ್ಷಣೆ, ಪರಿಸರ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಕರ್ತವ್ಯ ಎಂದರು. ಹಾಗೆ ಮುಂದುವರೆದು, ನಾಲ್ಕನೆಯದಾಗಿ ನಾಗರಿಕ ಕರ್ತವ್ಯಗಳು. ಅಂದರೆ ನಾವು ಯಾವ ರೀತಿಯಾಗಿ ಬಾಳಿ ಬದುಕಬೇಕು ಎನ್ನುವುದನ್ನು ಕೇವಲ ಭಾಷಣ ಮಾಡದೆ ಬಾಳಿ ಬದುಕಿ ನಾವು ಬೇರೆಯವರಿಗೆ ಮಾದರಿಯಾಗಬೇಕು ಎನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದರು. ಇನ್ನು ಐದನೆಯದಾಗಿ ಸ್ವದೇಶಿ ಭಾವ ಜಾಗೃತವಾಗಬೇಕಾಗಿದೆ. ಅಂದರೆ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲಿ ಬೆಳಿಗ್ಗೆ ಎದ್ದು ಹಲ್ಲುಜ್ಜುವ ಪೇಸ್ಟ್ನಿಂದ ಹಿಡಿದು ನಾವು ಬಳಸುವಂಥ ಎಲ್ಲ ವಸ್ತುಗಳಲ್ಲಿ, ವಿಚಾರಗಳಲ್ಲಿ ಕೂಡ ಸ್ವದೇಶಿಯ ವಸ್ತುಗಳನ್ನು ಬಳಸುವಂಥ ಭಾವ ನಮ್ಮಲ್ಲಿ ಮೂಡಬೇಕು. ಇದರಿಂದ ನಮ್ಮವರಿಗೆ ಉದ್ಯೋಗ ದೊರಕುತ್ತದೆ, ಜೊತೆಗೆ ನಮ್ಮವರ ಆದಾಯವೇ ಹೆಚ್ಚಾಗುತ್ತದೆ ಎಂದು ಅವರು ಹೇಳಿದರು. ಹೀಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯ ಹಲವಾರು ಉತ್ತಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಈ ಪ್ರಪಂಚ ನಿಂತಿರುವುದೇ ಸನಾತನ ಹಿಂದೂ ಧರ್ಮದ ಆಧಾರದ ಮೇಲೆ. ಆದ್ದರಿಂದ ಭಾರತವನ್ನು ಜಗದ್ಗುರು ಸ್ಥಾನದಲ್ಲಿ ನಾವೆಲ್ಲರೂ ನೋಡಬೇಕಾಗಿದೆ. ಆದ್ದರಿಂದ ದೇಶಕ್ಕಾಗಿ ದುಡಿಯುವ, ತ್ಯಾಗ ಮಾಡುವ ಮನಸ್ಥಿತಿಯನ್ನು ನಾವೆಲ್ಲರೂ ಹೊಂದಬೇಕು ಎನ್ನುವಂಥ ಉತ್ತಮ ಸಂದೇಶವನ್ನು ಶ್ರೀಯುತ ಗಣಪತಿ ಮೆಣಸೋಮನೆಯವರು ನೀಡಿದರು. ತದನಂತರದಲ್ಲಿ ವಿರಾಟ್ ಹಿಂದೂ ಸಮಾವೇಶದಲ್ಲಿ ಊರಿನ ಹಲವಾರು ನಾಟಿ ವೈದ್ಯರಿಗೆ ಹಾಗೂ ಅವಿಭಕ್ತ ಕುಟುಂಬದ ಸದಸ್ಯರಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು. ಹೀಗೆ ಹಲವು ಮಾತೆಯರ, ಮಹನೀಯರ ಪ್ರತ್ಯಕ್ಷ ಪರೋಕ್ಷ ಸಹಾಯದಿಂದ ಹಾಗೂ ದೇಶ ಪ್ರೇಮದ ಹಲವು ಕಾರ್ಯಗಳಿಂದ ಈ ಹಿಂದೂ ಸಮಾವೇಶ ಬಹಳ ಯಶಸ್ವಿಯಾಗಿ ಮೂಡಿಬಂತು. ಹಾಗೆ ಶ್ರೀಯುತ ದಯಾನಂದ ದಾನಗೇರಿಯವರ ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಆತ್ಮೀಯರೇ, ನಾನು ನನ್ನದು ಎನ್ನುವಂಥ ಭಾವವನ್ನು ಬಿಟ್ಟು ನಾವು ನಮ್ಮವರು ಎನ್ನುವಂಥ ವಿಶಾಲ ಮನೋಭಾವದಲ್ಲಿ ದೇಶಕ್ಕಾಗಿ ದುಡಿಯೋಣ, ಶ್ರಮಿಸೋಣ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ.